ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಖಾಕಿ ಲಂಚಾವತಾರ. ಪೊಲೀಸರಿಂದ ಸುಳ್ಳು ಕೇಸ್ ಬುಕ್ ಮಾಡೋದಾಗಿ ಬೆದರಿಕೆ ಹಾಕಿರೋದು, ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವಂತ ಆರೋಪ ಕೇಳಿಬಂದಿದೆ. 10 ಲಕ್ಷ ಹಣ ಕೊಟ್ಟಿಲ್ಲ ಅಂದ್ರೆ ಸುಪಾರಿ ಕಿಲ್ಲರ್ ಅಂತ ಕೇಸ್ ಬುಕ್ ಮಾಡ್ತೀವಿ ಖಾಕಿ ಬೆದರಿಕೆ ಹಾಕಿರೋದು. ಕಾರ್ತಿಕ್ ಅನ್ನೋ ಯುವಕನಿಗೆ ಕುಂಬಳಗೋಡು ಪೊಲೀಸರು ಬೆದರಿಕೆ ಹಾಕಿದಾರಂತೆ. ಕುಂಬಳಗೋಡು PSI ಇನ್ಸ್ಪೆಕ್ಟರ್ ಸಿಬ್ಬಂದಿ ಮೇಲೆ ಮಾಡಿರುವಂತ ಆರೋಪ ಇದು. ಯುವಕರ ಬಳಿ 10 ಲಕ್ಷ ಲಂಚಕ್ಕೆ ಕುಂಬಳಗೋಡು PSI ಇನ್ಸ್ಪೆಕ್ಟರ್ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪವನ್ನ ಯುವಕ ಕಾರ್ತಿಕ್ ಮಾಡಿದ್ದಾರೆ. ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್ ಮೇಲೆ ಆರೋಪ ಮಾಡಿರುವುದು. ಯುವಕ ಕಾರ್ತಿಕ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. 10 ಲಕ್ಷ ಹಣ ಕೊಟ್ಟಿಲ್ಲ ಅಂದ್ರೆ ಸುಪಾರಿ ಕಿಲ್ಲರ್ ಅಂತ ಕೇಸ್ ಬುಕ್ ಮಾಡ್ತೀವಿ ಅಂತ ಕುಂಬಳಗೋಡು ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್ ಬೆದರಿಕೆ ಹಾಕಿದ್ರು. ಹಣಕ್ಕೋಸ್ಕರ ಬೇಡಿಕೆ ಇಟ್ರು ಅಂತ ಕಮಿಷನರ್ಗೆ ಯುವಕ ಕಾರ್ತಿಕ್ ದೂರು ಕೊಟ್ಟಿರೋದು. ಬೆಂಗಳೂರಿನಲ್ಲಿ ಖಾಕಿ ಲಂಚಾವತಾರ ಮಿತಿ ಮೀರ್ತಾ ಇದೆ. ಪೊಲೀಸರು ನಿನ್ನ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡ್ತೀನಿ, ಕೇಸ್ ಬುಕ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಲಂಚ ಲಕ್ಷ ಲಕ್ಷ ಹಣವನ್ನ ಪೀಕ್ತಾ ಇರುವಂತಹ ಘಟನೆಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಈಗ ಕುಂಬಳಗೋಡು ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್ ಮೇಲೆ ಆರೋಪ ಕೇಳಿಬಂದಿದೆ. ಸುಪಾರಿ ಕಿಲ್ಲರ್ ಅಂತ ಕೇಸ್ ಬುಕ್ ಮಾಡ್ತೀವಿ ಅಂತ ಬೆದರಿಸಿ ಯುವಕರ ಬಳಿ 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್. ಯುವಕ ಕಾರ್ತಿಕ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಈ ತರ ಸುಪಾರಿ ಕಿಲ್ಲರ್ ಅಂತ ಕೇಸ್ ಬುಕ್ ಮಾಡ್ತೀವಿ ಅಂತ ಬೆದರಿಸಿ 10 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಕಮಿಷನರ್ಗೆ ಯುವಕ ಕಾರ್ತಿಕ್ ದೂರು ಕೊಟ್ಟಿದ್ದಾರೆ. ಅಲ್ಲಿಗೆ ಮತ್ತೊಂದು ಖಾಕಿ ಲಂಚಾವತಾರದ ಪ್ರಕರಣ ಹೊರಗಡೆ ಬಂದಿರೋದು. ಕಮಿಷನರ್ ತನಕ ಹೋಗಿದೆ ಈ ದೂರು. 3 ದಿನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಹಣ ತಗೊಂಬ ಅಂತ ಬೆದರಿಕೆ ಹಾಕಿದ್ರಂತೆ. ನನಗೆ ಫೋನ್ ಬಂತು. ನಮ್ಮ ಸ್ನೇಹಿತ ರಾಕೇಶ್ ಮತ್ತು ಅವ್ರ ಅಣ್ಣ ಫೋನ್ ಮಾಡಿದ್ರು, ಈ ಥರ ಕುಂಬಳಗೋಡು ಸ್ಟೇಷನಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ದಾರೆ ನಮ್ಮ ತಮ್ಮ, ಬನ್ನಿ ಅಂತ. ನಾವು ಮತ್ತು ನಮ್ಮ ಸ್ನೇಹಿತರು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಸ್ಟೇಷನ್ ಆಚೆ ನಿಂತಿರ್ತೀವಿ. ಆಚೆ ನಿಂತಾಗ ಯಾರೋ ಸ್ಟೇಷನಿಂದ ಇಬ್ಬರು ಬಂದು ಒಳಗಡೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಕ್ಯಾಬಿನ್ ಒಳಗಡೆ ನಿಲ್ಲಿಸ್ಬಿಟ್ಟು ನೀನೇ ಸುಪಾರಿ ಕೊಟ್ಟಿದ್ಯಾ, ನೀನೇ ಎಲ್ಲ ಮಾಡಿದ್ಯಾ, ನೀನೇ, ನನಗೆ ಗೊತ್ತು, ನನ್ನ ಹತ್ರ ಎವಿಡೆನ್ಸ್ ಇದೆ, ಹಂಗೆ ಹಿಂಗೆ ಅಂತ ತುಂಬ ರೂಢಾಗಿ ಮಾತಾಡ್ತಾರೆ ಇನ್ಸ್ಪೆಕ್ಟರ್ ಸರ್. ಅವ್ರು ಎಂತಕ್ಕಂಗೆ ಮಾತಾಡ್ತಾರೆ ಅಂತ ನಾನು ಮಂಜುನಾಥ್ ಹೆಬ್ಬಾರ್ ಸರ್, ಎಂತಕ್ಕೆ ಸರ್, ಏನು ತಪ್ಪು ಮಾಡಿದೆ ಸರ್, ಏನೋ ಎವಿಡೆನ್ಸ್ ಕೊಡಿ, ಇಲ್ಲ ನೋಟಿಸ್ ಕೊಡಬೇಕು. ಒಬ್ಬ ಮನುಷ್ಯ ಸುಮ್ಮನೆ ಆಚೆ ನಿಂತಿರೋನ ಡೈರೆಕ್ಟಾಗಿ ಸ್ಟೇಷನ್ ಒಳಗಡೆ ಕರ್ಕೊಂಬಂದಿದ್ದೀರಾ, ಏನು ಸರ್ ಹಿಂಗೆ ಹಿಂಗೆ ಅಂದ ತಕ್ಷಣ ನನ್ನ ಫೋನ್ ಕಿತ್ಕೊತಾರೆ. ನನ್ನ ಫೋನ್ ಕಿತ್ಕೊಂಡು ನೀನೇನೇನು ಮಾಡಿದ್ಯಾ ನನಗೆ ಗೊತ್ತು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನ್ನ ತುಂಬ ಅಕ್ಯೂಸ್ಡ್ ಮಾಡ್ತಾರೆ. ಅದಾದಮೇಲಿಂದ ಆಚೆ ಕರ್ಕೊಂಡೋಗಿ ಇನ್ನೊಂದು ಕ್ಯಾಬಿನ್ ಒಳಗಡೆ ಕೂರಿಸ್ತಾರೆ. ಕ್ಯಾಬಿನ್ ಒಳಗಡೆ ಕೂರಿಸಿಸ್ಬಿಟ್ಟು ಇನ್ನೊಬ್ರು ಯಾರೋ ಬರ್ತಾರೆ, SP ಅವ್ರು ಯಾರೋ ಬರ್ತಾರೆ. ಬಂದ್ಬಿಟ್ಟು ನನಗೆ ಎಂತಕ್ಕೆ ಇದೆಲ್ಲ ಪ್ರಾಬ್ಲಮ್ ಮಾಡ್ಕೊತೀಯಾ, ನೀನು ಒಳ್ಳೆ ರಿಪೀಟೆಡ್ ಫೆಲೋ ಆಗಿದೆಯಾ, ಏನೋ ಒಂದು 10 ಲಕ್ಷ ದುಡ್ಡು ಕೊಟ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ಕೊ ಅಂತ ನನಗೆ ದುಡ್ಡು ಅಪ್ರೋಚ್ ಮಾಡ್ತಾರೆ. ನಾನು ತಿರ್ಗಾ ಇಲ್ಲ, ನಾನು ಕೊಡೋಕ್ಕಾಗಲ್ಲ, ನಂದೇನು ತಪ್ಪೇ ಇಲ್ಲ, ನಾನೇನು ಕೊಡಬೇಕು ಅಂತ ವಾದಿಸ್ತೀನಿ. ವಾದಿಸಂಗಿದ್ರೆ ನಿನ್ನ ಸಾಹೇಬ್ರ ಹತ್ರನೇ ಹೋಗು ಅಂತಾರೆ. ತಿರ್ಗಾ ಸಾಹೇಬ್ರ ಹತ್ರ ಹೋದಾಗ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಸಾಹೇಬರು. ಯಾಕೆ ಹಿಂಗೆಲ್ಲ ಮಾಡಿ, ಇದು ನೀನು ಮಾಡಿದ್ಯಾ, ನಂಗೆ ತಪ್ಪಿದೆ, ನಿಮ್ಮನ್ನು ಫಿಟ್ ಮಾಡೋದು ನಮಗೆ ಗೊತ್ತು, ನೀನೇ ಕೇಸಲ್ಲಿ ನೀನೇ ಮಾಡಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ತುಂಬ ಅಕ್ಯೂಸ್ ಮಾಡಿದ್ರು ನನ್ನ. ಸೊ ನಾನು ನಮ್ಮ ಲಾಯರ್ಗೆ ಫೋನ್ ಮಾಡ್ತೀನಿ, ಅಲ್ಲಿ ಇರಬೇಡಿ ಸರ್, ನೋಟಿಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.